ಮಂತ್ಲಿ ಎಷ್ಟು ಅಮೌಂಟ್ ಬರುತ್ತೆ? ಹಾಸ್ಟೆಲ್ ಲೈಫ್ ಹೇಗಿತ್ತು ಬ್ರೋ ದಾವಣಗೆರೆಯಲ್ಲಿ ಅಂತ ಕೇಳಿದಿರಾ? ಮನೆ ಸೂಪರ್, ಅಣ್ಣ ಸೂಪರ್, ಅಮ್ಮ ಸೂಪರ್. ಬಟ್ ಮನೆಯಲ್ಲಿ ಒಂದು ಕೊರತೆ ಇದೆ. ಅಮ್ಮನ ಸೊಸೆ ಇದ್ರೆ ಇನ್ನೂ ಸೂಪರ್ ಇರುತ್ತೆ ಅಲ್ವಾ? ಹಾಕಿದ್ರೆ ವಾಟ್ ಮೇಕ್ಸ್ ಯು ಸೋ ಗುಡ್ ಅಂತ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನೀವು ಕೇಳಿರ್ತಕ್ಕಂಥ ಕ್ವಶನ್ಸು ಮತ್ತು ಕಾಮೆಂಟ್ಸ್ ಹಾಕಿದ್ರಲ್ಲ ಅದಕ್ಕೋಸ್ಕರ ಆನ್ಸರ್ ಮಾಡೋಣ ಅಂತ ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಶೂಟ್ ಮಾಡ್ತಿರೋದು ನಾನು ಮಾರ್ನಿಂಗ್ ಅಂದರೆ ಬೆಳಗ್ಗೆನೇ ಶೂಟ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ನೀವು ಕೇಳಿರ್ತಕ್ಕಂಥ ಕ್ವಶನ್ಸು ಮತ್ತು ನೀವು ಮಾಡ್ತಿರ್ತಕ್ಕಂಥ ಸಪೋರ್ಟ್ ಹೇಗಿದೆ ಏನಿಲ್ಲ ಅಂತ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ನಾವು ಮಾಡ್ಕೊಂಬನ್ನಿ. ಬನ್ನಿ ಇವಾಗ ಫಸ್ಟ್ನೇ ಕ್ವಶನ್ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ. ಅದರೊಳಗಡೆ ಒಂದು 2-3 ಕ್ವಶನ್ಸನ್ನು ಕೇಳಿದ್ದೀರಾ, ಅದರಲ್ಲೇ ಆನ್ಸರ್ ಮಾಡ್ತಾ ಹೋಗೋಣ. ಅದಾದಮೇಲೆ ಕಾಮೆಂಟಿಗೆ ಹೋಗೋಣ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಅದು ಅನ್ಎಕ್ಸ್ಪೆಕ್ಟೆಡ್ಡು ಆಯಿತಾ. ಪ್ರೀವಿಯಸ್ ಇಯರ್ ಆಗಿರ್ಬೋದು, ಪ್ರೀವಿಯಸ್ 6 ಮಂತಿಂದ ಡಿಗ್ರಿ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ಇತ್ತೀಚೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಅದು ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದೆ. ಆದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದೀರಾ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ರಿಯಲಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ. ಇದೇ ಥರ ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ನಿಮ್ಮ ಯಾರ್ಯಾರು ರಿಲೇಷನ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರ್ಯಾರು ಮಾಡದೆ ನೋಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ನಮಗಿನ್ನೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬನ್ನಿ ಇವಾಗ ಫಸ್ಟ್ ಕ್ವಶನ್ಸು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೆ, ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ. ಅದನ್ನು ಕೇಳಿದರೆ ಇವಾಗ ಒಂದೊಂದಾಗಿ ಕ್ವಶನ್ಸನ್ನು ಹೇಳಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೋಡಿ ಅದು ಕ್ವಶನ್ನು. ಅದಾದಮೇಲೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಯುವರಾಜನ್ ಅವರು ಕೇಳಿದ್ದಾರೆ ಫಸ್ಟು, ಎಲ್ಲಿ ಇದೆಯಪ್ಪ ಕಾಲೇಜ್ ಏನಾಯಿತು ಅಂತ ಕೇಳಿದ್ದಾರೆ. ಕಾಲೇಜ್ಗೆ ಬ್ರೋ ಇವಾಗ ನಾನು ಇಲ್ಲಿ ಸದ್ಯಕ್ಕೆ ಊರಲ್ಲಿದ್ದೀನಿ. ಕಾಲೇಜ್ಗೆ ಒಂದು ಸೆಮ್ ಆಗೈತೆ MCA. ನೆಕ್ಸ್ಟ್ ನೋಡೋಣ ಯಾವಾಗ ಆಗುತ್ತೆ, ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಕಾಲೇಜಲ್ಲಿ ಕೇಳ್ಕೊಂಬಂದಿದ್ದೀನಿ. ನನಗೆ ಯಾವಾಗ ಆಗುತ್ತೆ ಅಲ್ಲಿಗೆ ಹೋಗಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಆದರೆ ಸದ್ಯಕ್ಕೆ ಇಲ್ಲೇ ಬೇರೆ ಕಡೆ ಇವಾಗ ಹೋಗ್ತಾ ಇದ್ದೀನಿ. ಈ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಪ್ರಸಾದ್ ಅನ್ನೋರು, ಐ ಆಮ್ ಪ್ರಸಾದ ಅಂತ ಅನ್ನೋರು ಒಂದು ಕ್ವಶನ್ ಕೇಳಿದ್ದಾರೆ. ಹಾಸ್ಟೆಲ್ ಲೈಫ್ ಹೇಗಿತ್ತು ಬ್ರೋ ದಾವಣಗೆರೆಯಲ್ಲಿ ಅಂತ ಕೇಳಿದ್ದೀರಾ. ನಿಜವಾಗ್ಲೂ ನಾನು ಏನಂತ ಹೇಳ್ಬೇಕು ಹಾಸ್ಟೆಲ್ ಲೈಫ್ಗೆ. ನನ್ನ ಫಸ್ಟ್ ಬರ್ತಡೇ ಕೇಕ್ ತಂದು ಮಾಡಿದ್ದು ಅಲ್ಲೇ ಬರ್ತಡೇನ ಆಯಿತಾ. ನಾನು ಕೇಕೆ ಮನೆಯಲ್ಲಿ ತೊಗೊಬರ್ತಿದ್ದಿಲ್ಲ. ನಮ್ಮ ಅಣ್ಣಗೆ ಆಗಲಿ ನಾನೇ ಆಗಲಿ ನಮ್ಮ ಮನೆಯವರು ಯಾರೂ ಕೂಡ ಕೇಕ್ ತಂದು ಸೆಲೆಬ್ರೇಟ್ ಮಾಡಿಲ್ಲ ಬರ್ತಡೇನ. ಆದರೆ ಹಾಸ್ಟೆಲ್ನಲ್ಲಿ ಫಸ್ಟು ನಾನು ಹಾಸ್ಟೆಲ್ನಲ್ಲಿ ಇದ್ದಾವಾಗಲೇ ನಮ್ಮ ಫ್ರೆಂಡ್ಸ್, ನಮ್ಮ ರೂಮ್ನವರು ತೊಗೊಬಂದು ನನ್ನ ಕೇಕ್ ತೊಗೊಂಬಂದು ಸೆಲೆಬ್ರೇಟ್ ಮಾಡಿದ್ದು. ಅಲ್ಲಿಂದ ಒಂದಿಷ್ಟು ಕೇಕ್ಗಳು ನಾನು ಕಟ್ ಮಾಡಿ ಎವ್ರಿ ಇಯರ್ ಅದಾದಮೇಲೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟನ್ನು ಮಾಡಿಸ್ತಾಯಿದ್ದಾರೆ. ಇದು ನನಗೆ ಹೇಳ್ಬೇಕು ಇತ್ತು. ಮತ್ತು ಅಲ್ಲಿ ನಾನು ಎಲ್ಲ ಕಲ್ತಿದ್ದೀನಿ ಆಯಿತಾ. ನಾನು ಅಲೋನಾಗಿ ಹೆಂಗಿರೋದು ಮತ್ತು ತಂದೆ ತಾಯಿ ಬಿಟ್ಟು ಯಾವಾಗೂ ಇರಲಿಲ್ಲ, ಅದೇ ಫಸ್ಟ್ ಇದ್ದಿದ್ದು. ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು, ಅಲ್ಲಿ ತಮ್ಮರಿದ್ದರು, ಅಣ್ಣವರು ಇದ್ದರು, ಎಲ್ಲ ಸಜೆಷನ್ಸ್ ಇತ್ತು. ನಮಗೆ ಫ್ರೀಡಮ್ ಇತ್ತು ಓದ್ಕೊಳ್ಳೋಕ್ಕೆ ಮಾಡೋದಕ್ಕೆಲ್ಲ. ಅದಕ್ಕೋಸ್ಕರ ನನ್ನ ಡಿಗ್ರಿನಲ್ಲಿ 88% ಏನೋ ಆಯಿತು. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅಲ್ಲಿ ರೆಸ್ಪಾನ್ಸ್ ಇತ್ತು. ಅಲ್ಲಿ ಫ್ಯಾಕಲ್ಟಿ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಮತ್ತು ಅಲ್ಲಿ ಭೀಮ್ ನಾಯ್ಕ್ ಸರ್ ಅಂತ ನಮಗಿದ್ದದ್ದು ಹಾಸ್ಟೆಲ್ ವಾರ್ಡನ್ ಸರು ನಿಜವಾಗ್ಲೂ ಸಖತ್ತಾಗಿತ್ತು. ಚೆನ್ನಾಗಿ ನೋಡಿಕೊಂಡ್ರು. ಸಿಟಿಯಿಂದ ಹೊರಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಲ್ತ್ವಿ ಅಂತ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಇನ್ ಮೈ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಲ್ಲಿ ಈ ಥರ ಇತ್ತು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಅದಾದಮೇಲೆ ಮಿಸ್ಟರ್ ಪ್ರೇಮ್ ಅಂತ ಅವರು ಹಾಕಿದ್ದಾರೆ, ಕಾಮೆಂಟ್ ಹಾಕಿದ್ದಾರೆ, ವಾಟ್ ಮೇಕ್ಸ್ ಯು ಸೋ ಗುಡ್ ಅಂತ. ಅಂದರೆ ಏನಿಲ್ಲ ಬ್ರೋ, ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಏನು ಥಿಂಕ್ ಮಾಡಬಾರ್ದು, ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಫಸ್ಟು ನೀನು ಏನು ಮಾಡಬೇಕು ಅಂತಿದ್ದೀಯ, ಏನು ಡ್ರೀಮ್ ಕಂಡಿದೆಯಾ ಅದ್ರ ಬಗ್ಗೆ ಮಾಡ್ತಾ ಹೋಗಬೇಕು. ಮತ್ತು ಬೇರೆಯವ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಬಾರ್ದು. ನೀನು ಏನು ಮಾಡಬೇಕಂತಿದೆ ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ನಿನ್ನ ಜೀವನದಲ್ಲಿ ನೀನು ಒಂದೊಂದು ದಿನವೂ ಕೂಡ ತುಂಬಾ ಇಂಪಾರ್ಟೆಂಟು. ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಬೆಲೆನ ಜಾಸ್ತಿ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಬಗ್ಗೆನೇ ಇವಾಗ ಜಾಸ್ತಿ ಆಲೋಚನೆ ಮಾಡ್ತಾಯಿದ್ದೀನಿ. ಜಾಸ್ತಿ ನನ್ನ ಲೈಫ್ ಬಗ್ಗೆ ನಾನು ಕೇರ್ ಮಾಡ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡ್ತಿದ್ದೀನಿ, ನನ್ನ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಬಾಂಡಿಂಗ್ಗಳಿಗೆ ನಾನು ಒಂದು ಸ್ವಲ್ಪ ಕೇರ್ ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಇದು ನನಗೆ ಒಂದು ಸ್ವಲ್ಪ ಫ್ರೀಡಮ್ ಆಗಿದ್ದೀನಿ ಅಂತ ಅಂದರೆ ಇದ್ದೀನಿ, ಖುಷಿಯಾಗಿದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟು ಖುಷಿಯಾಗಿ ಇಷ್ಟು ನಗ್ನಗ್ತಾ ಏನೇ ಬಂದರೂ ಕೂಡ ಇಲ್ಲ ಎದುರಿಸೋಣ ಅನ್ನೋ ಒಂದು ಭರವಸೆ ನನಗೆ ಬಂದಿದೆ. ನಾನು ಒಬ್ಬನೇ ಅಲೋನಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಭರವಸೆ ನನಗಿದೆ. ಅದಕ್ಕೋಸ್ಕರ ನಾನು
ಈ ಥರ ಎಲ್ಲ ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಈ ಥರ ಎಲ್ಲ ಚೆನ್ನಾಗಿರೋದು, ಖುಷಿಯಿಂದ ಎಲ್ಲರ ಹತ್ರ ಮಾತಾಡೋದಾಗಿರ್ಬೋದು, ಇರೋದಾಗಿರ್ಬೋದು ಅಂತ ಹೇಳ್ತೀನಿ. ಇದು ನಾನು ವಾಟ್ ಮೇಕ್ಸ್ ಯು ಸೋ ಗುಡ್ ಅಂತ ಹೇಳ್ತಾರಲ್ಲ, ನಾನು ಫ್ಯಾಮಿಲಿ ಬಗ್ಗೆ ಜಾಸ್ತಿ ಕೇರ್ ಮಾಡ್ತೀನಿ ಆವಾಗಲೇ ಹೇಳ್ದಂಗೆ. ಇವಾಗ ಯಾಕೆ ಅಂತ ಅಂದರೆ ಏನೇ ಆದರೂ ಏನೇ ಬಂದರೂ ಕೂಡ ನೀವು ಅಷ್ಟೇ ಫ್ಯಾಮಿಲಿನೇ ಫಸ್ಟು, ಅವ್ರನ್ನೇ ಫಸ್ಟ್ ಕೇರ್ ಮಾಡಿ, ಅವ್ರನ್ನೇ ಫಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ಯಾರ್ಯಾರ್ದು ಒಪಿನಿಯನ್ ಏನಿರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ಒಪಿನಿಯನ್ ಹೇಳ್ತಾ ಇರೋದು, ಏನೇ ಆದರೂ ಏನೇ ಬಂದರೂ ಕೂಡ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ನಿಮ್ಮ ಮನೇಲಿ ಯಾರೇ ಇರ್ಬೋದು ಅವರೇ ಫಸ್ಟ್ ಬಂದು ನಿಮ್ಮ ನೋಡೋದು ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಫಸ್ಟ್ ಅವ್ರಿಗೆ ಕೇರ್ ಮಾಡಿ. ಅದಾದಮೇಲೆ ನಿಮ್ಮ ಹತ್ರ ಇರ್ತಕ್ಕಂಥ ಬಾಂಡಿಂಗನ್ನು ಕೇರ್ ಮಾಡಿ. ಅದಾದಮೇಲೆ ನಿಮಗೆ ಬಿಟ್ಟಿದ್ದು ನಿಮಗಿಷ್ಟ ಯಾರು ಬರುತ್ತೋ ಅವ್ರಿಗೆ ಕೇರ್ ಮಾಡಿಕೊಡಿ, ಅದಕ್ಕೆ ಬೇಡ ಅನ್ನಲ್ಲ. ಇದು ನಾನು ಇಷ್ಟು ಖುಷಿಯಾಗಿರಲಿಕ್ಕೆ ಇಷ್ಟೇ. ನಾನು ಸಿಂಪಲ್ಲು, ಯಾರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲ್ಲ. ನಾನು ನಮ್ಮ ಫ್ಯಾಮಿಲಿ ಮತ್ತು ನನ್ನ ಬಾಂಡಿಂಗ್ ಅಷ್ಟೇ ನಾನು ಥಿಂಕ್ ಮಾಡಿ ಅವ್ರಿಗೇನು ಸೊಲ್ಯೂಷನ್ ಕೊಡ್ಬೋದು, ಏನು ಮಾತಾಡ್ಬೋದು, ಏನಿರ್ಬೋದು ಅಂತ ಅಷ್ಟೇ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಇಷ್ಟು ಸೊ ಗುಡ್, ಹಿಂಗೆ ಸಿಂಪಲ್ ಆಗಿದ್ದೀನಿ ಅಂತ ಹೇಳ್ಬೋದು. ನೆಕ್ಸ್ಟು ನಿನ್ನೆ ಒಂದು ನಾನು ಇಲ್ಲಿ ಕಾಮೆಂಟ್ ಬರ್ತಿದೆ ನೋಡಿ. ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಅದರೊಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದನ್ನು ಹಾಕಿದೆ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ದೇವರೇ ಒಳ್ಳೆಯದನ್ನು ಒಳ್ಳೆ ದಾರಿ ತೋರಿಸಪ್ಪ ನಮ್ಮ ಚಂದು ಫ್ಯಾಮಿಲಿಗೆ ಅಂತ ಹಾಕಿದ್ದೀರಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ಯಾರು ಈ ಕಾಮೆಂಟ್ ಹಾಕಿದ್ದೀರಾ ದೇವಕ ಮಾಗಿ ಅಂತ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾವೆಲ್ಲೋ ಇರೋದು, ನೀವೆಲ್ಲೋ ಇರೋದು, ಆದರೆ ನಮ್ಮ ಫ್ಯಾಮಿಲಿಗೆ ನೀವು ಒಳ್ಳೇದಾಗಲಿ ಅಂತ ಬಯಸ್ತಿದ್ದೀರಲ್ಲ, ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಬ್ಲೆಸ್ಫುಲ್ ಆಗಿದ್ದೀನಿ, ತುಂಬಾ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಮುಂದುವರಿತಾ ಹೋಗೋಣ. ದೇವರು ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಂಬಿದ್ದೀನಿ. ಅದೇ ಆಗುತ್ತೆ, ಹೋಗೋಣ ಇಷ್ಟೇ ಗೈಸ್, ಆಯಿತಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹಾಕಿದ್ದೀನಿ. ಇದೇ ಥರ ಕೀಪ್ ಸಪೋರ್ಟ್ ಮೀ, ಓಕೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇವಾಗ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ, ಅಜ್ಜಿ ಸೂಪರ್ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಜ್ಜಿಯವರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಬಡ 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 ಅಂತ ಮಾತಾಡ್ತಾರೆ, ಆದರೆ ಮನಸ್ಸಿಂದ ಅವರು ತುಂಬ ಒಳ್ಳೆಯವರಿದ್ದಾರೆ. ತುಂಬ ನೀವೇ ಹಾಕಿದ್ದೀರಾ, ಮುಂದೆ ಕಮೆಂಟ್ ಬರುತ್ತೆ, ಅದನ್ನು ಕೂಡ ಹೇಳ್ತೀನಿ. ಅಷ್ಟೇ ಗೈಸ್, ಆಯಿತಾ. ಅವರು ಚೆನ್ನಾಗಿ ಮಾತಾಡ್ತಾರೆ. ಏನೇ ಇದ್ದರೂ ಅಮ್ಮವ್ರು ಇಲ್ಲ ಅಂದಾಗ ಎಷ್ಟೆಷ್ಟೆಲ್ಲ ನನಗೆ ಕೇರ್ ಮಾಡಿದರು, ಎಷ್ಟೆಲ್ಲ ಅಡುಗೆ ಮಾಡಿದರು, ಏನೇನೆಲ್ಲ ನಾನು ಕೇಳದೇ ಇದ್ದರೂ ಅವರೇ ಕೇಳಿ ನನಗೆಲ್ಲ ಮಾಡಿಕೊಡ್ತಾರೆ. ಅವ್ರು ಮಾತಾಡೋ ರೀತಿನೇ ಹಂಗೆ. ಇಷ್ಟೆಲ್ಲ ಇದೆಯಲ್ಲ, ಇದಿಷ್ಟು ಸಪೋರ್ಟ್ ಮಾಡ್ತಿದ್ದಾರಲ್ಲ. ಅವತ್ತು ನಾನು ಸುಮ್ಮನೆ ಇದ್ದೆ, ಇವತ್ತು ಅಡುಗೆ ಮಾಡ್ತೀನಿ, ಇದನ್ನು ವೀಡಿಯೋ ಮಾಡಿ ಹಾಕು, ಹಂಗಾದರೆ ಜನಕ್ಕೂ ಕೂಡ ಗೊತ್ತಾಗುತ್ತೆ ಅಂತ ಅವರು ಕೂಡ ಮಾತಾಡಿದರು. ಇದು ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಮನೆಯಲ್ಲಿ ಎಲ್ಲ. ಅದು ನನಗೆ ತುಂಬಾ ಖುಷಿ ಇದೆ. ಅಜ್ಜಿ ಸೂಪರ್ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಅವ್ರ ಕಡೆಯಿಂದ, ಅಜ್ಜಿಯವರ ಕಡೆಯಿಂದ. ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಅಜ್ಜಿಯವರಿಗೆ ಇದನ್ನು ತೋರಿಸಿ ಆಮೇಲೆ ಹೇಳ್ತೀನಿ, ಆಯಿತಾ. ಇವಾಗ ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಂತ್ಲಿ ಎಷ್ಟು ಅಮೌಂಟ್ ಬರುತ್ತೆ ಬ್ರೋ? ನಾನು ಇವಾಗ ಆಲ್ರೆಡಿ 2-3 ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ, ಆದ್ರೂ ಕೂಡ ನನಗೆ ಅಮೌಂಟ್ ಅಂತ ಇವಾಗ ಸದ್ಯಕ್ಕೆ ಏನು ಬರ್ತಾ ಇಲ್ಲ. ಇನ್ನೂ ಕೂಡ ನಾನು ಫ್ಯೂ ಮಂತ್ಸಿಂದ ಕಂಟಿನ್ಯೂ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರೋದು. ನಿಮ್ಮ ಸಪೋರ್ಟ್ ಹೀಗೆ ಇತ್ತು ಅಂತ ಅಂದರೆ ನಿಜವಾಗ್ಲೂ ನನಗೆ ಬಂದೇ ಬರುತ್ತೆ. ಹೀಗೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು. ಇದೇ ಥರ ಸಪೋರ್ಟ್ ಮಾಡಿದರೆ ರಿಯಲಿ ಬಂದೇ ಬರುತ್ತೆ. ನಾನು ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿದರೆ ಅದರಿಂದ ಏನಾದರೂ ಬಂದಿದ್ದನ್ನು ನಾನು ಆಲ್ಮೋಸ್ಟು ಸಬ್ಸ್ಕ್ರೈಬರ್ಸಿಗಾಗಿರ್ಬೋದು, ಯಾರು ಹೆಲ್ಪ್ಲೆಸ್ ಇರ್ತಾರಲ್ಲ ಅವರಿಗೆ ಹೆಲ್ಪ್ ಆಗಿರ್ಬೋದು, ಈ ಥರ ಮಾಡೋಣ ಅಂತ ಇದ್ದೀನಿ. ಸೊ ಕೀಪ್ ಸಪೋರ್ಟ್ ಮೀ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗಿಲ್ಲ ಮುಂದೆ ಬಂದೇ ಬರುತ್ತೆ ಅಂತ ನಾನು ಬಿಲೀವ್ ಮಾಡಿದ್ದೀನಿ. ನೀವು ಕೂಡ ಇದೇ ಥರ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಬಂದೇ ಬರುತ್ತೆ. ಆವಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಯಾರು ಇವತ್ತು ಈ ಕ್ವಶನ್ ಬಂದಿದೆಯಲ್ಲ, ಮಂತ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ, ಆ ಮಂತ್ ಬಂದವಾಗ ಇಷ್ಟು ಬಂದಿದೆ ಅಂತ ನಾನು ಕರೆಕ್ಟಾಗಿ ಹೇಳ್ತೀನಿ, ಆಯಿತಾ. ಸರಿ, ಆನ್ಸರ್ ಸಿಕ್ತು ಅನ್ಕೋತೀನಿ. ಇದನ್ನು ಕೇಳಿರೋರು ದಿಲೀಪ್ ಚಾರಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್, ಅಜ್ಜಿ ಮಾತಂದರೆ ಸೂಪರ್ ಅಂತ ಹಾಕಿದ್ದೀರಾ. ನಿಜ ಅವ್ರು ಹಂಗೆ ಅಂತ ಅಂದರೆ ನಮ್ಮ ಅಣ್ಣನ ವೀಡಿಯೋ ಮಾಡಿದ್ವಲ್ಲ, ಅದಕ್ಕೆ ಈ ಕಮೆಂಟ್ ಬಂದಿರೋದು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಮ್ಮ ಅಣ್ಣ ಅಷ್ಟು ಸಾಧನೆ ಮಾಡಿರೋದು ಅವರು ಕಣ್ಣಾರೆ ನಾವು ಫ್ಯಾಮಿಲಿಯಾಗಿ ನೋಡಿರೋದ್ರಿಂದನೇ ಕೂಡ ಅವರು ಆ ಮಾತನ್ನು ಹೇಳಿರೋದು. ಎಷ್ಟೇ ಆಗಲಿ ಹಿರಿಯರಲ್ಲ, ಅವರಿಗೆ ಅನುಭವ ಇದೆ. ಅದಕ್ಕೋಸ್ಕರ ಎಷ್ಟೆಲ್ಲ ಮಾಡಿದ್ದಾನೆ, ಇವಾಗಿರೋ ಸ್ಥಾನಕ್ಕೆ ಅವನು ಅರ್ಹತೆ ಇದೆ ಅಂತಲೇ ಆ ಮಾತನ್ನು ಹೇಳಿರೋದು. ಅದಕ್ಕೋಸ್ಕರ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಯಾರು ಅಜ್ಜಿ ಸೂಪರ್ ಅಂತ ಹಾಕಿದ್ದಾರೆ ಅವರಿಗೆ, ಅಜ್ಜಿ ಮಾತಂದರೆ ಸೂಪರ್ ಅಂತ ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಕಮೆಂಟಿಗೆ ಹೋಗೋಣ. ಯಾರು ಮಾಡಿರೋದು ಅಂತ ನೋಡೋಣ ಬನ್ನಿ. ಇವಾಗ ನಿಮಗಿಂತ ನಮ್ಮ ಹುಬ್ಬಳ್ಳಿ ಕಡೆ ಭಾಷೆ ಸೂಪರ್ ಆ್ಯಂಡ್ ಸ್ಟ್ರಾಂಗ್ ವರ್ಡ್ಸ್ ಇರುತ್ತೆ ಅಲ್ವಾ? ರಿಯಲಿ ಇರುತ್ತೆ.
ಏನು ಮಾಡಕತ್ತೀರಿ, ಮತ್ತು ನಮಗೆ ಬಂದಿರೋದು ಇಷ್ಟೇ, ಮತ್ತು ಕಾಯಿ ಪಲ್ಯ ಅಂತ ಗೊತ್ತು, ಏನು ಮಾಡಕತ್ತೀರಿ, ಏನು ಮಾಡಕತ್ತಿ ಯವ್ವ ಅಂತಾರೆ. ನಮಗೆ ನಮ್ಮ ಕಡೆ ಅಮ್ಮ ಅಂತೀವಲ್ಲ, ಅಲ್ಲಿ ಕಡೆ ಅವ್ವ ಅಂತಾರೆ. ನಾವು ಅಜ್ಜಿಯವರಿಗೆ ಅವ್ವ ಅಂತೀವಿ ಈ ಸೈಡು, ಅವ್ರ ಅಮ್ಮ ಅವರಿಗೆ ಅವ್ವ ಅಂತಾರೆ. ಮತ್ತು ತುಂಬ ಖಡಕ್ ಮಾತಿರುತ್ತೆ. ಯಾವ ಥರ ಖಡಕ್ ರೊಟ್ಟಿ ಇರುತ್ತೆ ಅದೇ ಥರ ನಿಮ್ಮ ಮಾತು ಕೂಡ ಖಡಕ್ ಆಗಿರುತ್ತೆ ಅಂತ ಹೇಳ್ತೀನಿ. ನಿಜವಾಗ್ಲೂ ತುಂಬಾ ನಾನು ಗೊತ್ತಿರಲಿಲ್ಲ, ಕೇಳಿದ್ದೆ ಅಷ್ಟೇ ಈ ಥರ ಖಡಕ್ ಭಾಷೆ ಇರುತ್ತೆ, ಖಡಕ್ ರೊಟ್ಟಿ ಅಂತ. ಬಟ್ ಅಲ್ಲಿ ಹೋದಾಗ, ನಾನು ನಮ್ಮ ಅಣ್ಣರ ಮನೆಗೆ ಹೋದಾಗ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಆಗಿರ್ಬೋದು ಎಲ್ಲನೂ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀವಿ. ಆದ್ರೂ ಕೂಡ ಈ ಥರ ಖಡಕ್ ಭಾಷೆ ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ನಿಜನೇ. ನಮ್ಮ ಕಡೆ ಒಂದು ಸ್ವಲ್ಪ ಮಾತಾಡ್ತಾರೆ, ಆದರೆ ಆ ಕಡೆ ಒಂದು ಸ್ವಲ್ಪ ಖಡಕ್ ಮಾತೇ ಇರುತ್ತೆ. ನೀವು ಯಾವ ಥರ ಇರ್ತೀರೋ ಅವರು ಅದಕ್ಕಿಂತ ಡಬಲ್ ಇರ್ತಾರೆ. ಅದು ಪ್ರೀತಿ ವಿಶ್ವಾಸದಂದಿದ್ರೆ ಅದಕ್ಕೂ ಇರ್ತಾರೆ, ಮತ್ತು ನೀವು ಯಾವ ರೀತಿ ಕೆಟ್ಟದಾಗಿರ್ತೀರ ಅದಕ್ಕೂ ಅವರು ಡಬಲ್ ಆಗಿರ್ತಾರೆ. ಯಾರೇ ಏನೇ ಎಷ್ಟೇ ಯಾವುದೇ ಊರಿಂದ ಬಂದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಗುಣ ಆ ಕಡೆ ಭಾಷೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ನನಗೆ ಆಲ್ಮೋಸ್ಟ್ ಇರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಆ ಕಡೆ. ನೀವು ಕೂಡ ಯಾರ್ಯಾರು ನೋಡ್ತಿದ್ದೀರಿ ಇವಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ದಿನ ಪೂರ್ತಿ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡೋಣ ಅಂತ ಇದ್ದೀವಿ ನಮ್ಮ ಮನೆಯವರೆಲ್ಲ. ನೋಡೋಣ ಅದಾದರೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಮಾತಾಡಿದಾಗ ಆಗುತ್ತೆ ಗೈಸ್, ಆಯಿತಾ? ನೀವು ಕೂಡ ಒಂದೊಂದು ಯಾವುದ್ಯಾವ್ದನ್ನ ಏನೇನು ಮಾತಾಡ್ಬೋದು ಅಂತ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅದರ ಟಾಪಿಕ್ನೇ ಮಾತಾಡ್ತಾ ಹೋಗೋಣಂತೆ. ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ, ನೆಕ್ಸ್ಟು ಕಾಮೆಂಟ್ಗೆ ಹೋಗೋಣ. ಸರಿ, ನಮ್ಮ ಸರ್ ಗುಣ ನಡತೆ ಸೂಪರ್, ಅವರು ಎಲ್ಲಿ ಹೋದರೂ ಹೊಂದ್ಕೊಂಡು ಹೋಗುವಂಥ ಗುಣ ಅವರಲ್ಲಿ ಇದೆ. ಸಹನಾ ಮೂರ್ತಿ ಬಂಗಾರದ ಮನುಷ್ಯ ಅವರು, ಅವರಿಗೆ ಬೆಲೆ ಕೊಟ್ಟೋಕೆ ಆಗಲ್ಲ. ಎಸ್ ಗೈಸ್, ಇದು ನಮ್ಮ ಅಣ್ಣವರು ವೀಡಿಯೋ ಮಾಡಿದ್ವಲ್ಲ ಅದಕ್ಕೆ ಬಂದಿರತಕ್ಕಂಥ ಕಮೆಂಟ್ ಇದು. ರಿಯಲಿ ಇವ್ರು ಏನೇನು ಹಾಕಿದ್ದಾರೆ ಇವ್ರು ನೋಡಿರ್ಬೋದು, ನಾವು ಹಾಕಿಲ್ಲ ಇದು ಕಮೆಂಟು. ಯಾರೋ ಅಲ್ಲಿ ಉತ್ತರ ಕರ್ನಾಟಕದವರು ಇವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಮೆಚ್ಚಿ ಇವ್ರ ಜೊತೆ ಕೆಲಸ ಮಾಡಿದವರು ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರೋದು. ರಿಯಲಿ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಅಂದರೆ ಅಷ್ಟೆಲ್ಲ ವರ್ಡ್ಗಳು ಈಸಿ ಇಲ್ಲ ಈ ವರ್ಡ್ಗಳು. ಬೇಕಾದ್ರೆ ನೋಡಿ, ಗುಣ ನಡತೆ ಸೂಪರ್, ಮತ್ತು ಅವರು ಸಹನಾ ಮೂರ್ತಿ ಅಂತ ಹಾಕಿದ್ದಾರೆ, ಮತ್ತು ಬಂಗಾರದ ಮನುಷ್ಯ ಅಂತ ಹಾಕಿದ್ದಾರೆ, ಅವರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹಾಕಿದ್ದಾರೆ. ಇಷ್ಟೆಲ್ಲ ಹೇಳ್ಬೇಕು ಅಂತ ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರೀತಿನ ಗಳಿಸ್ಬೋದು, ಅದನ್ನು ಉಳಿಸೋದು ತುಂಬಾ ಕಷ್ಟ ಇರುತ್ತೆ. ಅದನ್ನು ಉಳಿಸ್ಕೊಂಡು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಾರಲ್ಲ ನಮ್ಮ ಅಣ್ಣವರಿಗೆ ಕೂಡ ಎರಡು ಸಫನ್ನು ಹೇಳ್ತೀನಿ. ಮತ್ತು ಆ ಕಡೆ ಮಂದಿ ಅಂದರೆ ಜನ ಅಷ್ಟು ನಮ್ಮ ಅಣ್ಣನ ಕೂಡ ಅಷ್ಟು ನೋಡ್ಕೋತಿದ್ದಾರೆ. ನಮ್ಮ ಮಾಡಿರ್ತಕ್ಕಂಥ ಕೆಲಸಕ್ಕೆ ಮೆಚ್ಚಿ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅದಕ್ಕೆ ರಿಯಲಿ ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರು ಹಾಕಿದ್ದಾರೆ ಅವರಿಗೂ ಕೂಡ ಕಮೆಂಟನ್ನು, ಅವರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಕಮೆಂಟಿಗೆ ಹೋಗೋಣ. ನಿಜ ಅಜ್ಜಿ ಫುಲ್ ಜೋರು, ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಮುಗ್ಧ ಮನಸ್ಸಿನ ಮಾತು ಅಂತ ಹಾಕಿದ್ದೀರಾ. ನಿಜ ಅಜ್ಜಿಯವರು ಹಂಗೆ ಜೋರಾಗಿ ಮಾತಾಡ್ತಾರೆ ಅಂತ ಅಂದರೆ ಮನೇಲಿ ಏನೋ ಮೊನ್ನೆ ಒಂದು 2 ದಿನ ಆರಾಮಿರಲಿಲ್ಲ, ಮನೇಲಿ ಏನೋ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದ್ರೆ ಒಬ್ಬರಿಲ್ಲ ಅಂತ ಅಂದರು ಅದೇ ಥರ ಅನಿಸೋದು. ಅವರು ಜೋರಾಗಿ ಮಾತಾಡ್ತಿರ್ತಾರೆ, ಒಂದೊಂದ್ಸಲಿ ಜೋರಾಗಿ ಏನೋ ಒಂದು ಬಡ ಅಂತ ಮಾತಾಡ್ತಿರ್ತಾರೆ. ಆ ಥರ ಇದ್ರೇ ಚೆನ್ನಾಗಿ, ಅವರು ರೇಗಿಸ್ತಿರ್ಬೇಕು, ಚೆನ್ನಾಗಾಗಿಲ್ಲ ಅಂತ ಅನ್ಬೇಕು. ಚೆನ್ನಾಗಾಗಿದ್ರು ಕೂಡ ಸುಮ್ಮನೆ ಏನೋ ನಾವು ಮೊಮ್ಮಕ್ಕಳಾಗಿ ಈ ಥರ ರೇಗಿಸ್ತಿರ್ಬೇಕು, ಅವರು ಮಾತಾಡ್ತಿರ್ಬೇಕು, ಹಂಗಿದ್ರೇ ಚೆನ್ನಾಗಿ. ಅದಾದಮೇಲೆ ಅವರು ಮುಗ್ಧ ಮನಸ್ಸಿನ ಮಾತು. ಎಸ್, ಅವ್ರು ಏನೇ ಮಾತಾಡಿದ್ರು ಕೂಡ ಅವಾಗ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರು. ಇವಾಗ ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಯಜಮಾನ್ರು ಯಾವ ಥರ ಮಾತಾಡ್ತಾರೆ ಏನು ಅಂತ ಅದೇ ಥರ ಮಾತಾಡ್ತಾರೆ. ಮೊನ್ನೆ ವೀಡಿಯೋದಲ್ಲಿ ಕೂಡ ನೋಡಿದರೆ ಅದ್ರ ಕೂಡ ಕಮೆಂಟ್ ಬಂದಿತ್ತು ಸೂಪರ್ ಅಂತ, ಅಜ್ಜಿ ಮಾತಂದ್ರೆ ಸೂಪರ್. ಇದೇ ಥರ ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ, ಅಷ್ಟೇ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ಈ ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ನೀವು ಕೂಡ ನಮ್ಮ ಕಡೆ ಈ ಕಡೆ ಬಂದುಬಿಡಿ ಹೋಲ್ ಫ್ಯಾಮಿಲಿ. ಅದು ಹೆಂಗಾಗುತ್ತೆ? ಇವಾಗ ನಮ್ದು ಆಲ್ರೆಡಿ ನಮ್ಮದು ಸ್ವಂತ ಮನೆ ಅಂತ ಇದೆ, ಏನಾದರೂ ಬಾಡಿಗೆ ಮನೆಯಲ್ಲಿದ್ದೀವಿ, ರೆಂಟ್ ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದ್ದಿದ್ರೆ ಆ ಸೈಡ್ ಎಲ್ಲ ಫ್ಯಾಮಿಲಿ ಬರ್ಬೋದಿತ್ತು. ಯಾಕೆ ಅಂತ ಅಂದರೆ ನಮ್ಮ ಅಣ್ಣವರಿಗೆ ಮನೆಯನ್ನು ಕೊಟ್ಟಿದ್ದಾರೆ, ಅವರು ಧರ್ಮಸ್ಥಳದವರು ಕೊಟ್ಟಿರ್ತಾರೆ, ಅಲ್ಲಿ ಇರ್ಬೋದಾಗಿತ್ತು ನಮ್ಮ ಫ್ಯಾಮಿಲಿ ಎಲ್ಲ. ಬಟ್ ಆದರೆ ನಮ್ಮ ಊರಿನಲ್ಲಿ ಸ್ವಂತ ಜಾಗ ಇದೆ, ನಮ್ಮದೇ ಅನ್ನೋದು ಮನೆ ಇದೆ, ನಾವು ಇಲ್ಲೇ ವಾಸವಾಗಿರಬೇಕು. ನಮ್ಮ ಅಣ್ಣವರು ಇನ್ನೊಂದು ವರ್ಷ 6 ತಿಂಗಳು ಅಂತ ಅನಿಸುತ್ತೆ ಈ ಸೈಡೇ ಬರ್ತಾರೆ. ಅವರು ಬಂದರೆ ಆರಾಮಾಗಿ ಇಲ್ಲಿ ಅಲ್ಲಿ ಓಡಾಡ್ಕೊಂಡು ಇರ್ಬೋದು. ಇಷ್ಟೆಲ್ಲ ಹೇಳಿದ್ರಲ್ಲ ಹೋಲ್ ಫ್ಯಾಮಿಲಿ ಬಂದುಬಿಡಿ ಅಂತ, ನಿಮ್ಮ ಹೃದಯ ಶ್ರೀಮಂತಿಕೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಅಂದರೆ ಕಮ್ಮಿ ಆಗುತ್ತೆ ವರ್ಡು. ಅದಕ್ಕೋಸ್ಕರ ಇಷ್ಟೆಲ್ಲ ಕಮೆಂಟ್ ಆಗ್ತಿರಲ್ಲ, ಅದಕ್ಕೆ ನಾನು ರಿಯಲಿ ಏನು ಹೇಳೋಕ್ಕೋ ಅಂತ ಮಾತೇ ಬರಲ್ಲ. ನೀವು ಕೂಡ ಈ ಕಡೆ ಬಂದುಬಿಡಿ ಹೋಲ್ ಫ್ಯಾಮಿಲಿ ಅಂತ ಹೇಳೋದಂದರೆ ಅಷ್ಟು ಈಸಿ ಮಾತಲ್ಲ. ಇರಲಿ, ನೋಡೋಣ ಯಾವಾಗ ಆಗುತ್ತೆ. ಉತ್ತರ ಕರ್ನಾಟಕ ಬರ್ತಾ ಇರ್ತೀವಿ, ನಮ್ಮ ಅಣ್ಣವ್ರ ಮನೆಗೆ ಹೋಗ್ತಾ ಇರ್ತೀವಿ. ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಸದಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಇವಾಗ ಇದಕ್ಕೆ ಆನ್ಸರ್ ಹೇಳೋದಾದರೆ ಇಲ್ಲ, ನಮ್ಮದು ಇಲ್ಲೇ ಸ್ವಂತವಾಗಿ ಮನೆ ಇದೆ. ಇಲ್ಲೇ ಏನಾದರೂ ಇವಾಗ ಅಪ್ಗ್ರೇಡ್ ಮಾಡೋದಾದರೆ ಈ ಮನೆಯನ್ನು ತೆಗೆದು ಮತ್ತೆ ಮಾಡಿ ಇಲ್ಲೇ ಇರೋದು ನಮ್ಮದು. ಅದೇ ಮೈಂಡ್ ಸೆಟ್ ಇರೋದು ನಮ್ಮದು, ಆಯಿತಾ. ಇವಾಗ ನೆಕ್ಸ್ಟ್ ಕ್ವಶನ್ನು, ಸಾಂಗ್ ಸೂಪರ್ ಆ್ಯಂಡ್ ಮೈ ಫೇವ್ರೆಟ್. ನಾನು ಅವತ್ತು ಚಪಾತಿ ಬೇಯಿಸ್ತಾ ಇದ್ದೆ, ನಮ್ಮ ಅಣ್ಣವ್ರು ಬರ್ತಾರೆ ಅಂತ. ಅವಾಗ ಒಂದು ಸಾಂಗ್ ಹೇಳೋಣ ಅಂತ ಹೇಳಿದ್ದೆ, ಅದು ದರ್ಶನಿಂದು, ಡಿ ಬಾಸಿಂದು. ಅದನ್ನು ಹೇಳಿದ್ದೆ, ಅವ್ರಿಗೂ ಫೇವ್ರೇಟ್ ಅಂತ ಈ ಸಾಂಗು. ಯಾರಿಗೆ ಆ ಫೇವ್ರೇಟು ಇನ್ನೊಂದ್ಸಲಿ ಆ ಸಾಂಗನ್ನು ಹೋಗಿ ಕೇಳಿ ಅದೇ ಥರ ಸಪೋರ್ಟ್ ಮಾಡಿ. ನನಗೂ ಕೂಡ ಅದು ಫೇವ್ರೇಟ್ ಸಾಂಗ್, ಅದಕ್ಕೋಸ್ಕರ ಅವತ್ತು ನಾನು ಡಿ ಬಾಸಿಂದ ಆ ಸಾಂಗ್ ಹೇಳಿದ್ದು. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಷ್ಟು ಜನಕ್ಕೆ ಇಷ್ಟ ಆಯಿತು ಇವರೊಬ್ಬರು ಕಮೆಂಟ್ ಹಾಕಿದ್ದಾರೆ, ಮತ್ತು ಲೈಕ್ ಕೊಟ್ಟಿದ್ದೀರಾ, ಇದು ಮಾಡಿದ್ದೀರಾ. ಅದನ್ನು ಇಂಟ್ರೋದಲ್ಲೂ ಕೂಡ ಹಾಕಿದೆ, ಅದಕ್ಕೋಸ್ಕರ ನೋಡಿದ್ದಾರೆ ಅಂತ ಅನಿಸುತ್ತೆ. ಅದಾದಮೇಲೆ ವೀಡಿಯೋದಲ್ಲೂ ಕೂಡ ನೋಡಿದ್ದಾರೆ, ಒಂದು 2-3 ಲೈನ್ ಹೇಳಿದೆ. ಅದು ಇನ್ನೊಂದು ಫೋನ್ ಇತ್ತಲ್ಲ, ಅದನ್ನು ನೋಡ್ಕೊಂಡು ಹೇಳಿದ್ದೀನಿ ಲೈನ್ಸು. ಆಯಿತಾ. ಯಾರು ಹಾಕಿದ್ದಾರೆ ಈ ಕಾಮೆಂಟು, ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ನೋಡೋಣ, ಇನ್ನೊಂದು 2-3 ಇದೇ ಥರ ಬಂದರೆ ಹೇಳೋಣಂತೆ. ನೆಕ್ಸ್ಟು ಕ್ವಶನ್ ಬಂದುಬಿಟ್ಟು, ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು, ಚಪಾತಿ ಮಾಡೋಕ್ಕೆ ಚೆನ್ನಾಗಿ ಮಾಡ್ತಿರೋಬ್ರು ಅಂದರೆ ಚಪಾತಿ ಚೆನ್ನಾಗಿ ಮಾಡ್ತಿರೋಬ್ರು ಅಂತ ಇದು ಕ್ವಶನ್ನು ಅಲ್ಲ, ಕಮೆಂಟ್ ಹಾಕಿರೋದು. ನನಗೆ ಗೊತ್ತಿಲ್ಲ, ನಾನು ಚಪಾತಿ ಅಮ್ಮವ್ರು ಇದ್ದಾಗಲೂ ಚಪಾತಿಯನ್ನು ಉತ್ತಾ ಇದ್ದೆ ಇವಾಗ ಒಂದು. ಅದಾದಮೇಲೆ ಹೋಳಿಗೆ ಮಾಡಿದರೆ ಅದು ಸಣ್ಣ ಎಲೆ ಬರ್ತಾವಲ್ಲ, ಅವನ್ನು ಕೂಡ ಉತ್ಕೊಡ್ತಾ ಇದ್ದೆ. ಪೂರಿ ಮಾಡಿದರೆ ಅದನ್ನು ಕೂಡ ಉತ್ಕೊಡ್ತಾ ಇದ್ದೆ. ಅಂತ ಅಂದರೆ ಎಲ್ಲರೂ ಕೂಡ ರೈಟಲ್ಲಿ ಈ ಕಡೆ ಉದ್ದಿ ಬಲಗೈನಲ್ಲೇ ತಿರುಗಿಸ್ತಾರೆ. ಆದರೆ ನನಗೆ ಗೊತ್ತಿಲ್ಲ, ನಾನೇನು ಲೆಫ್ಟ್ ಹ್ಯಾಂಡರ್ ಅಲ್ಲ, ಆದ್ರೂ ಕೂಡ ಬಲಗಡೆ ಉದ್ದಿ ಎಡಗಡೆ ತಿರುಗಿಸ್ತೀನಿ. ಅದೊಂದು ಎಡವಟ್ಟು ಮಾಡ್ತೀನಿ ಅಷ್ಟೇ ನಾನು. ಅದು ಬಿಟ್ಟು ಎಲ್ಲನೂ ಕೂಡ ಆಲ್ಮೋಸ್ಟ್ ಮಾಡ್ತೀನಿ. ಚಪಾತಿ ಆಗಿರ್ಬೋದು, ಕಾಲಿಸ್ಕೊಟ್ರೆ ಚಪಾತಿ ಆಗಿರ್ಬೋದು, ಮತ್ತು ರೊಟ್ಟಿ ಬರಲ್ಲ, ಚಪಾತಿ ಮತ್ತು ಪೂರಿ ಮತ್ತು ಹೋಳಿಗೆಗೆ ಸಣ್ಣ ಎಲೆಗಳು ಉದ್ದುತ್ತಾರಲ್ಲ, ಆ ಥರ ನಾನು ಆಲ್ಮೋಸ್ಟ್ ಉದ್ದುತ್ತೀನಿ. ನಮ್ಮ ಅಮ್ಮವರಿಗೆ ಸಪೋರ್ಟ್ ಮಾಡ್ತೀನಿ ಆದಷ್ಟು. ಮತ್ತೇನಾದರೂ ಹುಳಿ ಅದು ಇದು ಚಿತ್ರಾನ್ನ ಅದು ಇದು ಏನಾದರೂ ಮಾಡೋದಾದರೆ ಏನೇನು ಹಾಕ್ತೀರಿ ಏನೇನಂತ ಸ್ವಲ್ಪ ಗೊತ್ತು. ಆದರೆ ನಾನು ಒಬ್ಬನೇ ಯಾವತ್ತೂ ಆಲ್ಮೋಸ್ಟ್ ಟ್ರೈ ಮಾಡಿಲ್ಲ. ಮೊನ್ನೆ ಅದೊಂದು ಸ್ವಲ್ಪ ಚಟ್ನಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದನ್ನು ನಮ್ಮ ಅಣ್ಣವ್ರು ಬಂದು ತಿಂತಾರೆ ಅಂತ ಮಾಡಿದ್ದಷ್ಟೇ. ನೆಕ್ಸ್ಟು ಕಮೆಂಟಿಗೆ ಹೋಗೋದಾದರೆ, ಚನ್ನಗಿರಿಯಲ್ಲಿ ಚೆನ್ನಾಗಿರೋ ಚಂದು ಬ್ಲ್ಯಾಕ್ ಡ್ರೆಸ್ ಸೂಪರ್ ಡೂಪರ್. ಲೈನ್ಸ್ ಒಳ್ಳೆ ಚೆನ್ನಾಗಿ ಹಾಕಿದ್ದೀರಾ. ಚನ್ನಗಿರಿಯಲ್ಲಿ ಚೆನ್ನಾಗಿರೋ ಚಂದು. ಇದೊಂದು ಸ್ವಲ್ಪ ಇರಲಿ, ಪರವಾಗಿಲ್ಲ. ಎಷ್ಟೋ ಅಷ್ಟು ಹಾಕಿದ್ದೀರಲ್ಲ ಬ್ಲ್ಯಾಕ್ ಡ್ರೆಸ್ನಲ್ಲಿ. ಅವತ್ತು ಕಾಮೆಂಟ್ ಹಾಕಿರಿ ಅಂತ ಹೇಳಿದ್ದೆ. ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೆ, ಬ್ಲ್ಯಾಕ್ ನೈಟ್ ಪ್ಯಾಂಟನ್ನು ಹಾಕ್ಕೊಂಡಿದ್ದೆ, ಬ್ಲ್ಯಾಕ್ ಶರ್ಟನ್ನು ಹಾಕ್ಕೊಂಡಿದ್ದೆ. ಆವಾಗ ಕಾಮೆಂಟ್ ಹಾಕಿ ಹೇಗಿದೆ ಅಂತ ಹೇಳಿದ್ದೆ. ಆವಾಗ ಈ ಕಾಮೆಂಟ್ ಬಂದಿರೋದು. ಯಾವುದು ವೀಡಿಯೋ ಅಂತ ಅಂದರೆ, ಅದು ಬೋಂಡ ಮಾಡಿದ್ವಲ್ಲ ಅವತ್ತು ನಾನು ಅಜ್ಜಿ ಎಲ್ಲ ಸೇರಿಕೊಂಡು, ಆ ವಿಡಿಯೋಗೆ ಇದು ಕಮೆಂಟ್ ಬಂದಿರೋದು. ಯಾರು ಹೇಳಿದರೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲ ಕಮೆಂಟ್ ಈ ಥರ ಹಾಕ್ತೀರಿ ಅಂತ. ಇರಲಿ, ನೋಡೋಣ. ನನಗೆ ಬ್ಲ್ಯಾಕ್ ಡ್ರೆಸ್ ಅದು ಹಾಕ್ಕೊಂಡ್ರೆ ಏನೋ ಗೊತ್ತಿಲ್ಲ, ಅದು ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅದು ಅವತ್ತು ವೇರ್ ಮಾಡಿದೆ. ಇನ್ನೊಂದು ಇರಬೇಕು ಬ್ಲ್ಯಾಕ್ ಡ್ರೆಸ್ ಏನೋ, ಅದನ್ನು ಕೂಡ ವೇರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡೋಣ ಗೈಸ್, ಹೇಗೆ ಆಗುತ್ತೋ ಆ ಥರ ಮುಂದುವರಿತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಯಾರು ಸೂಪರ್ ಡೂಪರ್ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು. ನೆಕ್ಸ್ಟ್ ಕಮೆಂಟ್ ಬಂದುಬಿಟ್ಟು, ಮಸ್ತ್ ಅಡಿಕೆ ತೋಟ, ನಾವು ನೋಡೋಕೆ ಬರೋ ಐಡಿಯಾ ಇದೆ. ಬನ್ನಿ, ಇದು ಅಡಿಕೆ ನಾಡು ಅಂತಲೇ ಫೇಮಸ್ ಆಗಿರೋದು ಚನ್ನಗಿರಿ. ಬನ್ನಿ, ಇವಾಗ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ನೋಡೋಕೆ ಸಿಗೋದು ಇವಾಗ ಒಂದು 5 ವರ್ಷ 4 ವರ್ಷ ಹಿಂದೆ ಒಂದು ಸ್ವಲ್ಪ ಹೊಲಗಳು ಜಾಸ್ತಿ ಕಾಣ್ತಾ ಇತ್ತು. ಆದರೆ ಇವಾಗ ಒಂದು 2-3 ವರ್ಷದ ಹಿಂದೆ ಇದರಿಂದ ಈ ಕಡೆ ಅಡಿಕೆ ನಾಡು ಅಂತಲೇ ಫೇಮಸ್ ಆಗೈತೆ. ಆದರೂ ಕೂಡ ಇವಾಗ ಜಾಸ್ತಿ ಅಡಿಕೆನ ನೀವು ಎಲ್ಲೇ ನೋಡಿದರೂ ಅಡಿಕೆ ತೋಟನೇ ನೋಡ್ತೀರಾ. ಆಲ್ಮೋಸ್ಟ್ ಹೊಲಗಳು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಕಂಪೇರ್ ಟು ಅಡಿಕೆ ತೋಟ, ಹೊಲಗಳು ಇವಾಗ ಕಮ್ಮಿ ಆಗೈತೆ. ಬನ್ನಿ, ನೋಡೋಕೊಳ್ಳಿ, ಚೆನ್ನಾಗಿರುತ್ತೆ. ಯಾವ ಥರ ಅಡಿಕೆ, ಯಾವ ಥರ ಏನು ಮಾಡ್ತಾರೆ ಅದರಿಂದ, ಅಡಿಕೆನಲ್ಲಿ ಎಲ್ಲ ಅಡಿಕೆ ಹೇಗೆ ಬಿಡುತ್ತೆ, ಅದಕ್ಕೆ ಹಿಂಗಾರ ಅಂತ ಹೇಳ್ತಾರೆ, ಅದೆಲ್ಲ ಬಿಡುತ್ತೆ. ಆ ತೋಟ ಹೇಗೆ ನೋಡ್ಕೊಳ್ಳೋದು, ಮತ್ತು ಅದಕ್ಕೆ ಎಷ್ಟು ಖರ್ಚಾಗ್ಬೋದು ಏನು, ಅದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗ್ತೀರಾ. ನೋಡೋಕ್ಕೂ ಕೂಡ ಮಾರ್ನಿಂಗ್ ಟೈಮ್ ಆ್ಯಂಡ್ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಆ ತೋಟದಲ್ಲಿ ಹೋಗ್ತಾ ಇದ್ದರೆ. ಬನ್ನಿ, ಒಂದಿನ ನೋಡ್ಕೊಂಡು ಹೋಗಿರಂತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಯುವರ್ ಹೌಸ್ ಈಸ್ ಬ್ಯೂಟಿಫುಲ್ ಅಂತ ಹಾಕಿದ್ದೀರಾ. ಯುವರ್ ಹೌಸ್ ಅಂದರೆ ನಮ್ಮ ಮನೆ ಬ್ಯೂಟಿಫುಲ್ ಅಂತ ಹಾಕಿದ್ದೀರಾ. ಇಲ್ಲ, ಅಷ್ಟೇನು ಇವಾಗ ಚೆನ್ನಾಗಿಲ್ಲ. ನೀವು ಹಾಕಿರೋದು ಅಂತ ಅಂದರೆ ಯಾವುದೋ ಒಂದು ಬೆಸ್ಟ್ ಪಾರ್ಟ್ ನೋಡಿರ್ತೀರ. ಯಾಕೆ ಅಂತ ಅಂದರೆ, ನಾವು ಇವಾಗ ಇದು ಹಿಂದೆಗಡೆ ಫೋಟೋ ಇದೆಯಲ್ಲ ವೀರೇಂದ್ರ ಹೆಗ್ಡೆ ಅವ್ರದ್ದು, ಮತ್ತು ಇವ್ರದ್ದು ಈ ವಾಲ್ ಒಂದು ಸ್ವಲ್ಪ ಚೆನ್ನಾಗಿದೆ. ಮತ್ತು ಈ ಕಡೆ ಆಪೋಸಿಟ್ ಗೋಡೆ ಇದೆಯಲ್ಲ, ಅದೊಂದು ಸ್ವಲ್ಪ ಚೆನ್ನಾಗಿದೆ. ಈ ಕಡೆ ಸುತ್ತಮುತ್ತ ಆ ಕಡೆ ನೋಡೋದಾದ್ರೆ ಒಂದು ಸ್ವಲ್ಪ ವಾಟರ್ ಎಲ್ಲ ಜಾಸ್ತಿ, ಒಂದು ಸ್ವಲ್ಪ ಇದಾದರೆ ಮಳೆ ಬಂದರೆ ಗೋಡೆಗಳೆಲ್ಲ ಶೀತ ಆಗ್ತವೆ. ಸ್ವಲ್ಪ ಅದೆಲ್ಲ ಇದೆ, ಪ್ರಾಬ್ಲಮ್ ಇದೆ. ನೀವು ನೋಡಿರೋದು ಬೆಸ್ಟ್ ಪಾರ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಓಕೆ, ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೈಸ್ ವಿಡಿಯೋ ಆ್ಯಂಡ್ ಹೀಗೆ ನಿಮ್ಮ ಪಯಣ ಮುಂದುವರಿಯಲಿ ನಗುವಿನ ಜೊತೆಯಲ್ಲಿ. ಯಾವುದು ಅಂತ ಅಂದರೆ ಪಾರ್ಟ್ 2 ಮಾಡಿದ್ವಲ್ಲ, ಅದು ಮನೆಯದು, ಅದಕ್ಕೆ ಬಂದಿರೋದು ಅಂತಂತದ್ದು. ಎಸ್, ಅದಕ್ಕೆ ಬಂದಿರೋದು. ಯಾರು ಹೇಳಿದ್ದೀರಾ ನಿಮ್ಮ ಫ್ಯಾಮಿಲಿ ಇದೇ ಥರ ನಗುವಿನ ಜೊತೆಯಲ್ಲಿ ಮುಂದುವರಿಯಲಿ ಅಂತ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಅವತ್ತು ರಿಯಲಿ ಪ್ರೌಡ್ ಫೀಲ್ ಇತ್ತು ನಮ್ಮ ಅಣ್ಣನ ಮನೆ ಹೋಮ್ ಟೂರ್ ಮಾಡಿದ್ದು. ಇದು ಕೂಡ ಅದೇ ಥರ ಹೋಮ್ ಟೂರ್ ಮಾಡೋಣ ಅಂತ ಇದ್ದೆ, ಆದರೆ ಇವಾಗ ಸದ್ಯಕ್ಕೆ ಆಗ್ತಿಲ್ಲ. ನೋಡೋಣ, ಅದು ಯಾವಾಗ ಸಂದರ್ಭ ಬರುತ್ತೆ ಆವಾಗ ಮಾಡ್ತೀನಿ. ಇವಾಗ ಯಾರು ಇದು ಕಾಮೆಂಟ್ ಹಾಕಿದ್ದಾರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ಯಾಮಿಲಿಗೆ ಹಾರೈಸಿದ್ದೀರಾ, ಇದೇ ಥರ ಖುಷಿಯಿಂದ ಮುಂದುವರಿಯಲಿ ಅಂತ ಹಾಕಿದ್ದೀರಾ. ಅವರಿಗೆ ಯಾರು ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಾನು ಇದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ರಿಲೇಷನ್ ಆಗಿರ್ಬೋದು ಅವ್ರಿಗೂ ಹೇಳ್ತಾ ಇದ್ರು ಹಿಂಗೆ ಹೋಗಿ ಹಿಂಗೆ ಹೋಗು ಅಂತ. ಆದರೆ ನೀವು ಹೇಳ್ತಾ ಇರೋದು ನಮಗೆ ರಿಯಲಿ ಗ್ರೇಟ್ಫುಲ್. ಯಾಕೆ ಅಂತ ಅಂದರೆ ನಾವು ಯಾರೋ ಗೊತ್ತಿಲ್ಲ, ನೀವು ಯಾರೋ ಗೊತ್ತಿಲ್ಲ ಅಂತ, ಮತ್ತು ನಮ್ಮ ಫ್ಯಾಮಿಲಿ ನೋಡಿ ನೀವು ಇವುದನ್ನು ನೋಡಿ ಇಷ್ಟೆಲ್ಲ ಮಾಡ್ತೀರಾ ಅಂತ ಅಂದರೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತು ಬಾದಾಮಿಗೆ ಟೆಂಪಲಿಗೆ ಹೋಗಿದ್ವಲ್ಲ, ಅದಕ್ಕೊಂದು ಕಮೆಂಟ್ ಇದೆ. ಬಾದಾಮಿ ಶ್ರೀ ಬನಶಂಕರಿ ದೇವಿ ತುಂಬ ಶಕ್ತಿ ಇರುವಂಥ ದೇವಿ. ಆ ದೇವಿ ನಮ್ಮ ಬಾಳಿಗೆ ದಾರಿ ತೋರಿಸಿದ ಕರುಣಾಮೂರ್ತಿ. ಎಸ್, ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರ. ದೇವಸ್ಥಾನ ಆಗಿರ್ಬೋದು, ಆ ದೇವರ ಮೂರ್ತಿ ಆಗಿರ್ಬೋದು, ತುಂಬಾ ಅದ್ಭುತ ಆಗಿದೆ. ಆ ಪ್ಲೇಸಿಗೆ ನಾವು ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು, ನಮ್ಮ ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ಹೋಗಿದ್ದು. ನಿಜವಾಗ್ಲೂ ತುಂಬಾ ಸಖತ್ತಾಗಿದೆ. ನಾವು ಹೋಗಿ ಬಂದ್ವಲ್ಲ, ಅದು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ವಲ್ಲ, ನಿಜ ಮನುಷ್ಯರನ್ನೇ ನೋಡ್ದಂಗೆ ಆಯಿತು. ಆ ದೇವ್ರನ್ನ ಏನೋ ಒಂಥರ ಆದರೂ ಹತ್ರನೇ ಹೋಗ್ತೀವಿ. ಬೇರೆ ದೇವಸ್ಥಾನಗಳಲ್ಲಿ ದೂರ ನಿಂತ್ಕೊಂಡು ದರ್ಶನ ಮಾಡ್ತೀವಿ, ಆದರೆ ಆ ದೇವಸ್ಥಾನದಲ್ಲಿ ಸೀದಾ ಮೂರ್ತಿ ಇದೆಯಲ್ಲ, ಅಲ್ಲಿ ಹತ್ರನೇ ಹೋಗ್ತೀವಿ. ಇನ್ನೇನಿನ್ನು ಸ್ವಲ್ಪ ದೂರ ಅಷ್ಟೇ ಇರುತ್ತೆ. ಆ ಮೂರ್ತಿನ ಫುಲ್ಲು ನೋಡ್ತೀವಿ. ನಾವು 51 ರೂಪಾಯಿ ಟಿಕೆಟ್ ತೊಗೊಂಡೋಗಿದ್ದು, ಅದಕ್ಕೋಸ್ಕರ 3ನೇ ಗೇಟ್ನಲ್ಲಿ ಬಿಟ್ಟರು. ಆದರೂ ಕೂಡ ನಿಂತ್ಕೊಂಡು ಹೋದ್ವಿ ಸಮಾಧಾನದಲ್ಲಿ. ನಿಜವಾಗ್ಲೂ ತುಂಬಾ ಪಾಸಿಟಿವ್ ಫೀಲು, ತುಂಬಾ ಒಳ್ಳೆ ದೇವರು. ಮತ್ತು ತುಂಬಾ ನೀವೇನೇನು ಕೇಳ್ಕೊತೀರಾ ಅದನ್ನೆಲ್ಲ ಮಾಡಿರ್ತಕ್ಕಂಥ ಆ ದೇವರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ದೇವರು ಅಂತ ನಾನು ಕೂಡ ಹೇಳ್ತೀನಿ ಗೈಸ್. ಓಕೆ, ಇವಾಗ ನೆಕ್ಸ್ಟ್ ಕಮೆಂಟ್ಗೆ ಹೋಗೋಣ. ಹೋಮ್ ಟೂರ್ ಬೇಕು ಅಂತ ಮಾನ್ಸ ಅವರು ಕೇಳಿದ್ದಾರೆ, ನಮ್ಮ ಅಣ್ಣವರು ಅಂತ. ಅಂದರೆ ಮಾಡೋಣ, ಇವಾಗ ಸದ್ಯಕ್ಕೆ ಆಲ್ರೆಡಿ ಶೆಡ್ಯೂಲ್ ಆಗಿದೆ. ಈ ವಿಡಿಯೋ ಇವತ್ತು ಬರುತ್ತೆ ಅಂತ, ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ಕ್ರೇಜಿಯಾಗಿರ್ತಕ್ಕಂಥ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡಿ ಆಯಿತಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಅದನ್ನು ಹೋಮ್ ಟೂರ್ ಮಾಡೋಣ, ನಾನು ಅಮ್ಮ ಅವರು ಇರ್ತೀವಲ್ಲ, ಯಾವಾಗಾದರೂ ಒಂದಿನ ಮಾಡೋಣಂತೆ ಹೋಮ್ ಟೂರ್. ಹೀಗಿದೆ ಅಂತ ಮಾಡೋಣಂತೆ. ಅದು ಕೂಡ ಟೈಮ್ ಬರುತ್ತೆ, ಅದು ಕೂಡ ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ರಿಯಲಿ ಗ್ರೇಟ್ ಸರ್ ಅಂತ ಹಾಕಿದ್ದಾರೆ. ರಿಯಲಿ ಗ್ರೇಟ್ ನಮ್ಮ ಅಣ್ಣವರು ಅಂತ ಅಂದರೆ ಮತ್ತು ಹಂಗೆ ಇಷ್ಟು ಕಷ್ಟಪಟ್ಟಿರೋದಕ್ಕೆ ಇವಾಗ ಅಂತ ತಲುಪಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಇದಕ್ಕಷ್ಟು ಯಾರು ರಿಯಲಿ ಗ್ರೇಟ್ ಸರ್ ಅಂತ ಹಾಕಿದ್ರ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ರೀತಿ ನಮ್ಮ ಅಣ್ಣ ಮುಂದುವರಿತಾ ಹೋಗಲಿ, ಒಳ್ಳೊಳ್ಳೆ ಹಂತಗಳನ್ನು ತಲುಪಲಿ ಅಂತ ನೀವು ಕೂಡ ಹಾರೈಸ್ತಿದ್ದೀರಾ. ನಾವು ಕೂಡ ಮನೆಯವರಿಂದ ಮೊದಲಿಂದ ನಾವು ಹಾರೈಸ್ತಿದ್ದೀವಿ. ರಿಯಲಿ ಯಾರ್ಯಾರು ನಮ್ಮ ಅಣ್ಣವರಿಗೆ ಕೂಡ ಈ ಥರ ಕಂಗ್ರ್ಯಾಚ್ ಹೇಳ್ತೀರಾ, ಇದು ಮುಂದುವರಿಯರಿ ಅಂತ ಹೇಳ್ತೀರಾ, ಇನ್ನೂ ಕೂಡ ಸಪೋರ್ಟ್ ಮಾಡ್ತೀವಿ ನಾವು ಇದ್ದೀವಿ ಅಂತ ಹೇಳ್ತೀರಾ, ಅವರೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಹೇಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ಕಮೆಂಟ್ ಬಂದುಬಿಟ್ಟು, ಮನೆ ಸೂಪರ್, ಅಣ್ಣ ಸೂಪರ್, ಅಮ್ಮ ಸೂಪರ್, ಬಟ್ ಮನೆಯಲ್ಲಿ ಒಂದು ಕೊರತೆ ಇದೆ, ಅಮ್ಮನ ಸೊಸೆ ಇದ್ದರೆ ಇನ್ನೂ ಸೂಪರ್ ಇರುತ್ತೆ ಅಲ್ವಾ ಅಂತ ಹಾಕಿದ್ದೀರಾ. ಇರಲಿ ಅಮ್ಮವ್ರು ಏನು ಹೇಳ್ತಿದ್ದಾರೆ ನೋಡಿ, ಸೊಸೆ ತರೋಕೆ ಇನ್ನೂ ಟೈಮ್ ಇದೆ ಅಂತ ಹೇಳ್ತವ್ರೆ. ಇದೆ, ಇನ್ನೂ ಟೈಮ್ ಇದೆ, ಇನ್ನೂ ಕೂಡ ನೋಡೋಣ. ಇನ್ನೂ ಕೂಡ ನಮ್ಮ ಅಣ್ಣವರು ಇನ್ನೂ ಕೂಡ ಒಳ್ಳೊಳ್ಳೆ ಹಂತಗಳನ್ನು ಮಾಡಬೇಕು, ಕೆಲಸನ ಮಾಡಬೇಕು, ಇನ್ನೂ ಒಂದು ಒಳ್ಳೆಯ ಹಂತವನ್ನು ತಲುಪಬೇಕು. ನಮ್ಮ ಫ್ಯಾಮಿಲಿಯು ಕೂಡ ಇನ್ನೂ ಕೂಡ ಫಿನಾನ್ಷಿಯಲ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಫ್ಲೆಕ್ಸಿಬಲ್ ಇರಬೇಕು ಅಂತ ಅಂದರೆ, ಫಿಟ್ಟಾಗಿರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರಬೇಕು. ಇನ್ನೂ ಕೂಡ ಇವಾಗ ಇದ್ದೀವಿ, ಇದು ಸ್ವಲ್ಪ ಅಲ್ಲಿ ಒಂದು ಹಂತಕ್ಕೆ, ಇನ್ನೊಂದು ಹಂತನೂ ಕೂಡ ತಲುಪಬೇಕು. ಆಮೇಲೆ ನೋಡೋಣಂತೆ, ಅವಾಗ ನೋಡೋಣ, ಅವಾಗ ಆಗೋಣ ಅಂತ ಏನೋ ಡಿಸೈಡ್ ಮಾಡ್ತಿದ್ದೀವಿ ಮನೆಯವರೆಲ್ಲ. ನೋಡೋಣ ಗೈಸ್, ಆಗಬೇಕಾದ್ರೆ ಆಗುತ್ತೆ, ಡೋಂಟ್ ವರಿ. ಅದನ್ನು ಕೂಡ ಎಲ್ಲರೂ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿದರೆ ಎಲ್ಲನೂ ಕೂಡ ಒಂದೊಂದಾಗೆ ಆಗ್ತಾ ಹೋಗುತ್ತೆ. ಆದರೆ ಇವಾಗ ಸದ್ಯಕ್ಕೇನು ಅದನ್ನು ಪ್ಲ್ಯಾನ್ ಏನು ಮನೆಯಲ್ಲಿ ಮಾಡ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್, ಆಯಿತಾ. ನೀವು ನೋಡ್ತಾ ಇರಿ ಯಾವಾಗ ಆಗುತ್ತೆ ಏನು ಹಿಂಗೆ ಎಲ್ಲ ಅಂತ ನೋಡ್ತಾ ಇರಿ. ಏನಂತಾರೆ ನೋಡಿ, ಇವ್ರಿಗೆ ಅಮ್ಮವ್ರಿಗೆ ಅವಾಗ ಆ ಥರ ಅದಿಲ್ಲ ಇದಿಲ್ಲ, ಮನೆ ಸಣ್ಣದು ಅದು ಇದು ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದರಂತೆ. ಅದಕ್ಕೋಸ್ಕರ ಇವಾಗ ಏನು ಅಂತ ಅಂದರೆ, ನಮ್ಮ ಅಣ್ಣವರಿಗೆ ನಮ್ಮ ಅಮ್ಮವರು ಏನಂತ ಅಂದರೆ, ಇವಾಗ ಅವರು ಹುಡುಗಿ ಆಗಿರ್ಬೋದು, ಮನೆಯವ್ರಿಗೆ ಬರ್ತಾರಲ್ಲ, ಅವರು ಇದಿಲ್ಲ ಅದಿಲ್ಲ, ಇದಿರಬೇಕಾಗಿತ್ತು ಅದಿರಬೇಕಾಗಿತ್ತು ಅಂತ
ಹೇಳ್ಬಾರ್ದು. ಒಂದು ಸ್ವಲ್ಪ ನಮಗೇನೇನು ಮೇಯ್ನ್ ಬೇಕೋ ಅದನ್ನು ಹೇಳ್ಬಾರ್ದು. ಅದೆಲ್ಲ ಒಂದು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ಅವರಿಗೆ ಒಂದು ಹಂತ ಬಂದ ಮೇಲೆ ಮಾಡೋಣ ಅಂತ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಅದ್ರ ಬಗ್ಗೆ ನಮ್ಮ ಮನೆಯಲ್ಲಿ ಕೂಡ ಏನು ಡಿಸ್ಕಷನ್ ಆಗ್ತಾಯಿಲ್ಲ, ಏನು ಕೂಡ ಅದ್ರ ಬಗ್ಗೆ ಮಾಡ್ತಾಯಿಲ್ಲ, ಥಿಂಕ್ ಮಾಡ್ತಾಯಿಲ್ಲ, ಏನು ಕೂಡ ಡಿಸಿಷನ್ನಿಗೆ ಇನ್ನೂ ನಾವು ಬಂದಿಲ್ಲ ಆಯಿತಾ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅದೇನು ಮಾತಾಡಿಲ್ಲ. ಇನ್ನೂ ಆ ಥರ ಬಂದವಾಗೆಲ್ಲ ನಿಮಗೆ ತಿಳಿಸ್ಲಿಕ್ಕೆ ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ. ಇದು ಇವತ್ತಿನ ಈ ಕಾಮೆಂಟು ಮತ್ತು ನೀವು ಕೇಳಿರ್ತಕ್ಕಂಥ ಕ್ವಶನ್ಸ್ಗೆ ನಾನು ಆನ್ಸರನ್ನು ಮಾಡಿದ್ದೀನಿ ಆಲ್ಮೋಸ್ಟ್. ಅಮ್ಮವರು ಲಾಸ್ಟಿಗೆ ಒಂದೊಂದಕ್ಕೆ ಆನ್ಸರ್ ಮಾಡಿದರು. ಇದೇ ಥರ ನಮ್ಮ ಫ್ಯಾಮಿಲಿಗೆಲ್ಲ ಕೂತ್ಕೊಂಡು ನಿಮಗೆ ಇದೇ ಥರ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಕುಂದಿರಿಸ್ಕೊಂಡು ಅವ್ರವ್ರಿಗೆ ಯಾವ್ದು ನಮ್ಮ ಅಮ್ಮವ್ರಿಗೆ ಮತ್ತು ನಮ್ಮ ಅಮ್ಮ ಅಪ್ಪ ಅವ್ರ ಬಗ್ಗೆ ಮತ್ತು ಅಜ್ಜಿಯವ್ರ ಬಗ್ಗೆ, ನನ್ನ ಬಗ್ಗೆ, ನಮ್ಮ ಅಣ್ಣವ್ರ ಬಗ್ಗೆ, ಈ ರೀತಿ ನಿಮಗೆ ಏನೇನು ಇದ್ದರೂ ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಆಗ್ತಾಯಿರಿ. ನಾನು ವೀಕ್ಲಿ 1 ಟೈಮ್ ಅಥವಾ 2 ವೀಕ್ಸ್ಗೆ ಒಂದ್ಸಲಿ ಈ ಥರ ಒಂದೊಂದು ವೀಡಿಯೋ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ ಲೈವ್ ಬರ್ತೀನಿ. ಲೈವ್ ಬಂದಾಗ ಕೂಡ ಅಲ್ಲಿ ಕಮೆಂಟಲ್ಲಿ ಕೇಳಿ ಎಲ್ಲದಕ್ಕೂ ಆನ್ಸರ್ ಮಾಡೋಣ. ಎಲ್ಲದನ್ನು ನಿಮ್ಮ ಜೊತೆ ಇಂಟರಾಕ್ಟ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ. ಅದೇ ಥರ ಇಂಟರಾಕ್ಟ್ ಮಾಡ್ತಾ ಇರ್ತೀನಿ. ನಿಮಗೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗೆ ಮತ್ತು ಕಾಮೆಂಟ್ಗೆ ಇದೇ ಥರ ಉತ್ತರ ಕೊಡ್ತಾ ಇರ್ತೀನಿ ಅಂತ ಭರವಸೆ ನನಗಿದೆ. ನೀವು ಕೂಡ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಮಾಡ್ತಾಯಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ನಿಮಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ನೀವು ಕಮೆಂಟ್ ಮಾಡಿರೋದು ನನಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಎಲ್ಲರಿಗೂ ಆಯಿತಾ. ಅದು ನಮಗೆ ಬರೋದು ಆಲ್ಮೋಸ್ಟ್ 99% ಪಾಸಿಟಿವ್ ಕಮೆಂಟ್ಸ್ ಬರ್ತಾಯಿದೆ. ಇದಕ್ಕೆ ನಾನು ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಎಲ್ಲೋ 1% ಇರುತ್ತಲ್ಲ, ಅದು ಅಮೌಂಟ್ ಎಷ್ಟು, ಅದೆಷ್ಟು, ಇದೆಷ್ಟು, ಹಂಗೆ ಹಿಂಗೆ ಅಂತ. ಇನ್ನೂ ಅದು ಆದವಾಗ ನಾನು ಅಪ್ಡೇಟ್ ಮಾಡ್ತೀನಿ. ನಿಮಗೆ ಸಪೋರ್ಟ್ ಇದ್ದರೆ ಅಮೌಂಟ್ ಆಗಿರ್ಬೋದು, ಅದು ಇದು ಎಲ್ಲನೂ ಕೂಡ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಾ ಇಲ್ಲ ಇವಾಗ ಸದ್ಯಕ್ಕೆ. ನೀವು ಕೂಡ ಅದನ್ನು ಹೇಳ್ತಾ ಇರೋದು, ಅದಕ್ಕೋಸ್ಕರ ನಾನು ಆನ್ಸರ್ ಮಾಡಿದ್ದು. ಅದು ಬಂದವಾಗ ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ನಾನು ಹಾಗೆ ಅಂತ ಇರೋಕ್ಕಾಗಲ್ಲ. ಇದು ಇವತ್ತಿನ ಈ ವಿಡಿಯೋ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ಲ ಕೇಳಿರೋದಕ್ಕೆ ಆನ್ಸರ್ ಮಾಡಿದ್ದೀನಿ ಕಮೆಂಟ್ಗೂ ಕೂಡ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಅಂತ ಅಂದರೆ ಇನ್ನೆರಡು ವೀಡಿಯೋ, ಮುಂದಿನ 2 ವೀಡಿಯೋ 3 ವೀಡಿಯೋ ಕ್ರೇಜಿ ಆಗಿರ್ತಕ್ಕಂಥ ವೀಡಿಯೋ ಬರುತ್ತೆ. ವೆಯ್ಟ್ ಮಾಡಿ ಗೈಸ್ ಆಯಿತಾ. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ವೆಯ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಐ ಹೋಪ್ ನಿಮ್ಮ ಚಂದು ಮತ್ತೆ ಸಿಗ್ತಾನೆ ಇರ್ತಾನೆ, ನಿಮ್ಮ ಜೊತೆ ಮಾತಾಡ್ತಿರ್ತಾನೆ, ನೀವು ಆನ್ಸರ್ ಎಲ್ಲ ಮಾಡ್ತಾ ಇರ್ತಾನೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ ಗೈಸ್.